ಪ್ರಥಮ PUC ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಬಹಳ ಜನ ಅಕೌಂಟೆನ್ಸಿ ಕ್ವಶನ್ ಪೇಪರ್ ಬೇಕು ಸರ್, ಪ್ಲೀಸ್ ಅಂತ ಇದ್ದರು. ಹಾಗಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂತಹ ಕಾವ್ಯ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಫಸ್ಟ್ ಇಯರ್ PUC ಅಕೌಂಟೆನ್ಸಿ ಬೆಂಗಳೂರಿನ ಈ ಒಂದು ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ಸರ್. ಏನು ಮುಚ್ಚು ಮುರ ಇರಲ್ರಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ. ಈ ಒಂದು ಮೇಲ್ ತಮ್ಮ ಬಳಿ ಇರುವಂಥ ಕ್ವಶನ್ ಪೇಪರನ್ನು ಕಳಿಸಿಕೊಡಿ ಅಷ್ಟೇ. ಯಾವುದು ಇದು ಕಾಣ್ತಾ ಇದೆ ಅಲ್ವಾ, ಆಲ್ ಇನ್ ಒನ್ PDF @gmail.com. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಬನ್ನಿ ಈಗ ಬ್ಯಾಂಕ್ ರೀಕೌನ್ಸಿಲೇಷನ್ ಸ್ಟೇಟ್ಮೆಂಟ್ ಇಸ್ ಪ್ರಿಪೇರ್ಡ್ ವಿತ್ ದಿ ಡ್ಯಾಶ್ ಬ್ಯಾಲೆನ್ಸ್ ಅಂತ ಇದೆ. ಇಲ್ಲಿ ಸ್ವಲ್ಪ ನನಗೆ ಡೌಟ್ ಇದೆ ಕಂಡ್ರೋ, ಯಾಕಂದರೆ ಆಪ್ಷನ್ B ಅಂದ್ಕೊಂಡಿದ್ದೆ ನಾನು, ಆದರೆ ಆಪ್ಷನ್ C ಅಂತ ಇದ್ದಾರೆ. ದಯವಿಟ್ಟು ಸ್ವಲ್ಪ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಉಳಿದ ಎಲ್ಲ ಆನ್ಸರ್ಗಳನ್ನು ಪರ್ಫೆಕ್ಟಾಗಿ ನಾನು ನಿಮಗೆ ಕೊಡ್ತೇನೆ. ಟ್ರಯಲ್ ಬ್ಯಾಲೆನ್ಸ್ ಇಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ B ಆಗಿರುತ್ತೆ. ಎ ಸ್ಟೇಟ್ಮೆಂಟ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 3, ವಿಚ್ ಆರ್ ದ ಫಾಲೋಯಿಂಗ್ ಅಸೆಟ್ ಜನರಲಿ ಅಸ್ಯೂಮ್ಡ್ ನಾಟ್ ಟು ಡಿಪ್ರಿಷಿಯೇಟ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ C ಲ್ಯಾಂಡ್ ಆಗಿರುತ್ತದೆ. ಮೇನ್ ಕ್ವಶನ್ ನಂಬರ್ 2 ಅನ್ನು ನೋಡೋಣ. ಫಿಲ್ ಇನ್ ದ ಬ್ಲಾಂಕ್ಸ್ ಬೈ ಚೂಸಿಂಗ್ ದಿ ಅಪ್ರೋಪ್ರಿಯೇಟ್ ಆನ್ಸರ್ಸ್ ಗಿವನ್ ಇನ್ ದಿ ಬ್ರಾಕೆಟ್ಸ್. ಪಾಸ್ಬುಕ್ ಈಸ್ ಎ ಕಾಪಿ ಆಫ್ ಡ್ಯಾಶ್. ರೈಟ್ ಆನ್ಸರ್ ಈಸ್ ಕಸ್ಟಮರ್ ಅಕೌಂಟ್. ಅಸೆಟ್ಸ್ ಅಕೌಂಟ್ ಬ್ಯಾಲೆನ್ಸ್ ಆರ್ ಡ್ಯಾಶ್ ಬ್ಯಾಲೆನ್ಸ್. 5ನೇ ಪ್ರಶ್ನೆಗೆ ಡೆಬಿಟ್ ಬ್ಯಾಲೆನ್ಸ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 6, ಡ್ಯಾಶ್ ಇಸ್ ಎ ಚಾರ್ಜ್ ಅಗೇನೆಸ್ಟ್ ದಿ ರೆವಿನ್ಯೂ ಆಫ್ ದಿ ಕರೆಂಟ್ ಪೀರಿಯಡ್, ದಟ್ ಈಸ್ ರಿಸರ್ವ್ ಇಸ್ ದ ರೈಟ್ ಆನ್ಸರ್. ಆಯಿತಾ, ಬನ್ನಿ ಮ್ಯಾಸ್ ಆಫ್ ಫಾಲೋಯಿಂಗನ್ನು ನೋಡೋಣ. ಬ್ಯಾಂಕ್ ಓವರ್ ಡ್ರಾಫ್ಟ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಯಿತಾ, ದಟ್ ಈಸ್ ವಿತ್ಡ್ರಾಲ್ ಎಕ್ಸೀಡ್ಸ್ ಡೆಪಾಸಿಟ್ಸ್ ಇಸ್ ದ ರೈಟ್ ಆನ್ಸರ್. ಡಿಫ್ರೆನ್ಸ್ ಇನ್ ಟ್ರಯಲ್ ಬ್ಯಾಲೆನ್ಸ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಸಸ್ಪೆನ್ಸ್ ಅಕೌಂಟ್ ಇಸ್ ದ ರೈಟ್ ಆನ್ಸರ್. ಡಿಫ್ರೆನ್ಸ್ ಇನ್ ಟ್ರಯಲ್ ಬ್ಯಾಲೆನ್ಸ್, ದಟ್ ಈಸ್ ಸಸ್ಪೆನ್ಸ್ ಅಕೌಂಟ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ C, ಸೀಕ್ರೆಟ್ ರಿಸರ್ವ್. ಇದಕ್ಕೆ ನೀವೇ ನನಗೆ ಈಗ ಉತ್ತರವನ್ನು ಕಳಿಸಬೇಕು. ಅದು 2ನೋ ಅಥವಾ 4 ಅಂತ ಕಮೆಂಟ್ ಮುಖಾಂತರ ಉತ್ತರವನ್ನು ಕಳಿಸಿ. ಬನ್ನಿ ವಿದ್ಯಾರ್ಥಿಗಳೇ, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ನೋಡಿ, 1 ಅಂಕದ ಪ್ರಶ್ನೆಗಳು. ಎಕ್ಸ್ಪ್ಯಾಂಡ್ BOD ಅಂತ ಇದೆ. ಯಾಕೋ ಭಾಳ ಜನ ವಿದ್ಯಾರ್ಥಿಗಳು ಬೋರ್ಡ್ ಆಫ್ ಡೈರೆಕ್ಟರ್ ಅಂತ ಬರ್ತೀರಾ ಅಲ್ಲರೋ. ಈ ಪಾಠ ಯಾವುದು ಅಂತ ಹೇಳಿದರೆ ಬ್ಯಾಲೆನ್ಸ್ ಆ್ಯಂಡ್ ಡಿಫ್ರೆನ್ಸಸ್ ಅನ್ನುವಂಥದ್ದು ಇದಕ್ಕೆ ರಿಲೇಟೆಡ್ ಆಗುತ್ತೆ. ತಪ್ಪಾದರೆ ತಾವು ಕಮೆಂಟ್ ಮುಖಾಂತರ ತಿಳಿಸಿ. ಬ್ಯಾಲೆನ್ಸ್ ಆಫ್ ಡಿಫ್ರೆನ್ಸಸ್ ಈಸ್ ದ ರೈಟ್ ಆನ್ಸರ್. ಟ್ರಯಲ್ ಬ್ಯಾಲೆನ್ಸ್ ಈಸ್ ಎ ಪಾರ್ಟ್ ಆಫ್ ಬುಕ್ ಕೀಪಿಂಗ್ ಅಂತ ಇದೆ. ಅದು ಫಾಲ್ಸ್. ವಾಟ್ ಈಸ್ ಡಿಪ್ರಿಸಿಯೇಷನ್ ಅಂತ ಇದೆ. ಡಿಪ್ರಿಸಿಯೇಷನ್ ಅನ್ನೋದು ಒಂದು ಇಟ್ ಈಸ್ ದಿ ಏನಂತ ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಆ್ಯನ್ ಅಸೆಟ್ ಡ್ಯೂ ಟು ವೇರ್ ಆ್ಯಂಡ್ ಟೇರ್ ಆರ್ ದಿ ಪ್ಯಾಸೇಜ್ ಆಫ್ ಟೈಮ್ ಅಂತ ಕರಿಬೋದು. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಇರಲಿ. ಮತ್ತೊಮ್ಮೆ ಈ ಒಂದು ಕ್ವಶನ್ ಪೇಪರನ್ನು ನಮಗೆ ಕಳಿಸಿಕೊಟ್ಟಂಥ ಕಾವ್ಯ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ದಯವಿಟ್ಟು ಪ್ರೀತಿಯ ವಿದ್ಯಾರ್ಥಿಗಳೇ, ಯಾರಿಗೆಲ್ಲ ಇಂಗ್ಲೀಷ್ ಎಕ್ಸಾಮ್ ಆಗಿಲ್ಲೋ ಅಂಥ ವಿದ್ಯಾರ್ಥಿಗಳು ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ ಫಾರ್ ಯುವರ್ ಆನ್ಯುವಲ್ಲು ಪ್ರಿಪೇಟ್ರಿ ಹಾಗೂ ನಿಮ್ಮ ಒಂದು ಇದಕ್ಕೆ ಇದ್ದೇ ಇರುತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ 100% ನಿಮ್ಮ ಆನ್ಯುವಲ್ಲು ಪ್ರಿಪೇಟ್ರಿ ಯೂನಿಟ್ ಟೆಸ್ಟ್ಗೆ ಬರುವಂತಹ ಇಂಗ್ಲೀಷಿನ ಗ್ರಾಮರಿನ ಲಿಂಕ್ಸ್ಗಳು ಎಲ್ಲವೂ ಕೂಡ ಇರುತ್ತೆ. ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ನು, ಇಂಗ್ಲೀಷ್ ಟು ಇಂಗ್ಲೀಷ್ ಎಕ್ಸ್ಪ್ಲನೇಷನ್ ಎಲ್ಲದೂ ಕೂಡ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ದಯವಿಟ್ಟು ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಮೇಲ್ ಐಡಿಗೆ ಕಳಿಸೋದನ್ನು ಮರೆಯಬೇಡಿ. ಗಾಡ್ ಬ್ಲೆಸ್ ಯು ಆಲ್.